ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಶ್ವೇತನ ಯುದ್ಧವು ಭೀಷ್ಮನು ಅವನನ್ನು ಕೊಂದುದು ಎಂಬ 48ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ಬಿಲ್ಲಾಳುಗಳಲ್ಲಿ ಶ್ರೇಷ್ಠನಾದ ಶ್ವೇತನು ಶಲ್ಯನನ್ನು ಎದುರಿಸಿದಾಗ ಕೌರವರು ಪಾಂಡವರು ಏನು ಮಾಡಿದರು? ಭೀಷ್ಮನು ಏನು ಮಾಡಿದನು? ಇವೆಲ್ಲವನ್ನು ನನಗೆ ವಿವರಿಸಿ ತಿಳಿಸು ಎಂದು ಕೇಳಲು ಸಂಜಯನು, ಓ ರಾಜ, ಸೇನಾಪತಿಯು ಮಹಾಶೂರನೂ ಆದ ಆ ಶ್ವೇತನು ಶಲ್ಯನನ್ನು ಎದುರಿಸಿದಾಗ ಮಹಾರಥರಾದ ಅನೇಕ ಕ್ಷತ್ರಿಯ ಶ್ರೇಷ್ಠರು ನಿನ್ನ ಮಗನಿಗೆ ತಮ್ಮ ಶಕ್ತಿಯನ್ನು ತೋರಿಸಲು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಆ ಶ್ವೇತನ ರಕ್ಷಣೆಗಾಗಿ ಹೊರಟರು. ಆ ಮಹಾರಥರೆಲ್ಲರೂ ವೀರಶ್ರೇಷ್ಠನಾದ ಭೀಷ್ಮನನ್ನೇ ಕೊಲ್ಲಲು ಉದ್ದೇಶಿಸಿ ಸುವರ್ಣಾಲಂಕೃತವಾದ ಆತನ ರಥವನ್ನು ಎದುರಿಸಿದರು. ಆಗ ನಿನ್ನ ಕಡೆಯವರಿಗೂ ಪಾಂಡವರಿಗೂ ಘೋರ ಯುದ್ಧವು ನಡೆಯಿತು. ಅದನ್ನು ವಿವರಿಸುವೆನು ಕೇಳು. ಭೀಷ್ಮನು ಆ ಯುದ್ಧರಂಗದಲ್ಲಿ ಅನೇಕ ರಥ ಸಮೂಹಗಳನ್ನು ನಿರ್ನಾಮ ಮಾಡಿದನು ಮತ್ತು ಆಗ ಅತ್ಯಾಶ್ಚರ್ಯ ಕಾರ್ಯಗಳನ್ನು ನಡೆಸಿದನು. ಧನುರ್ಧಾರಿಗಳಾದ ಅನೇಕ ಮಹಾವೀರರನ್ನು ನೋಯಿಸಿದನು. ತನ್ನ ಅಂಬುಗಳಿಂದ ಸೂರ್ಯನನ್ನೇ ಮರೆಮಾಡಿದನು. ಉದಿಸುತ್ತಿರುವ ಸೂರ್ಯನು ಕತ್ತಲೆಯನ್ನು ಹೇಗೋ ಹಾಗೆ ಯುದ್ಧ ಭೂಮಿಯ 4 ಕಡೆಗಳಲ್ಲಿಯೂ ಇದ್ದ ಅನೇಕ ವೀರರನ್ನು ಓಡಿಸಿದನು. ಆಗ ಭೀಷ್ಮನು ಕ್ಷತ್ರಿಯ ನಾಶಕರವಾದ 100 ಬಾಣಗಳನ್ನು ಪ್ರಯೋಗಿಸಲು ಅಧಿಕ ವೇಗವುಳ್ಳ ಆ ಬಾಣಗಳು ಯುದ್ಧ ಭೂಮಿಯಲ್ಲಿ 100 ಮಂದಿ ವೀರರ ತಲೆಗಳನ್ನು ನೆಲಕ್ಕೆ ಕೆಡಹಿದವು. ಮುಳ್ಳುಗಳುಳ್ಳ ಕಬ್ಬಿಣದ ಕವಚಗಳನ್ನು ತೊಟ್ಟಿದ್ದ ಆನೆಗಳನ್ನು ವಜ್ರದಿಂದ ಪರ್ವತಗಳನ್ನು ಹೇಗೋ ಹಾಗೆ ಕೆಳಕ್ಕೆ ಬೀಳಿಸಿದನು. ರಥಗಳೊಡನೆ ಐಕ್ಯವಾದಂತೆ ಕಂಡುಬಂದವು. ಕೆಲವು ಕುದುರೆಗಳೊಡಗೂಡಿದ ಬೇರೆ ರಥಗಳನ್ನು ಎಳೆದುಕೊಂಡು ಓಡುತ್ತಿದ್ದವು. ಕೆಲವು ಕುದುರೆಗಳು ಬಾಣಹತರಾಗಿ ಮೈಯಲ್ಲಿ ನಾಟಿದ ಅಂಬುಗಳೊಡನೆ ತಮ್ಮ ಬೆನ್ನುಗಳ ಮೇಲೆ ನೇತಾಡುತ್ತಿರುವ ಸವಾರರನ್ನು ಎಳೆದುಕೊಂಡು ಅಧಿಕ ವೇಗದಲ್ಲಿ ಸಿಕ್ಕಿದ ಕಡೆಗಳಲ್ಲಿ ಓಡಾಡುತ್ತಿದ್ದವು. ಅನೇಕ ವೀರರು ತಲೆ ಕಡಿದ ಮುಂಡಗಳಲ್ಲಿ ಕಟ್ಟಿದ ಕತ್ತಿ ಬತ್ತಳಿಕೆಗಳೊಡನೆ ಕೆಳಗೆ ಬಿದ್ದು ವೀರ ಶಯನದಲ್ಲಿ ಮಲಗಿದ್ದರು. ವೀರರು ಒಬ್ಬರನ್ನೊಬ್ಬರು ಎದುರಿಸಿಕೊಂಡು ಓಡುತ್ತಾ ಅಲ್ಲಲ್ಲಿ ಮುಗ್ಗರಿಸಿ ಬೀಳುವರು. ಒಡನೆ ತಿರುಗಿ ಮೇಲೆದ್ದು ಓಡುವರು. ತಿರುಗಿ ದ್ವಂದ್ವ ಯುದ್ಧಕ್ಕೆ ತೊಡಗುವರು. ತಿರುಗಿ ಶತ್ರುಗಳ ಘಾತದಿಂದ ನೊಂದು ಕೆಳಗೆ ಬಿದ್ದು ರಣಭೂಮಿಯಲ್ಲಿ ಹೊರಲಾಡುವರು. ಬಿಲ್ಲು ಬಾಣಗಳನ್ನು ಧರಿಸಿದ್ದ ಕೆಲವು ವೀರರು ತಮ್ಮ ಸಹಾಯಕರೆಲ್ಲರೂ ಸತ್ತುದನ್ನು ನೋಡಿ ಭಯದಿಂದ ಒಂಟಿಯಾಗಿ ಓಡುತ್ತಿರುವರು. ಆಗಲೂ ನಾನಾ ಕಡೆಗಳಿಂದ ಬಂದ 100 ಬಾಣಗಳಿಂದ ನೊಂದು ತಿರುಗಿ ಬಾಣಗಳನ್ನೆತ್ತಿಕೊಂಡು ಅಲ್ಲಲ್ಲಿ ಶತ್ರುಗಳನ್ನೆದಿರಿಸಿ ಓಡುವರು. ಮದಿಸಿದ ಆನೆಗಳು ಯೋಧರಿಲ್ಲದ ಕುದುರೆಗಳನ್ನು ಬೆನ್ನಟ್ಟಿ ಹೊಡೆಯುತ್ತಿದ್ದವು. ರಥಿಕರನ್ನು ಹೊಡೆಯುತ್ತಿದ್ದರು. ಅಲ್ಲಲ್ಲಿ ರಥಾರೋಹಿಗಳು ಬಾಣ ಹತರಾಗಿ ಕೆಳಗೆ ಬೀಳುತ್ತಿದ್ದರು. ಸಾರಥಿಯು ಹತನಾಗಲು ದೊಡ್ಡ ರಥವೊಂದು ಮುರಿದ ಕಟ್ಟಿಗೆಯಂತೆ ಕೆಳಗೆ ಬಿದ್ದಿತು. ಆಗ ಸೈನ್ಯಗಳಿಂದ ಹೊರಟ ಧೂಳು ಆಕಾಶವನ್ನೆಲ್ಲ ಮುಚ್ಚಿಕೊಳ್ಳಲು ಯುದ್ಧ ವೀರರು ಒಬ್ಬರನ್ನೊಬ್ಬರು ನೋಡಲು ಸಾಧ್ಯವಿಲ್ಲದೆ ಬಿಲ್ಲುಗಳ ಶಬ್ದವನ್ನು ಹಿಡಿದೇ ಹೊಡೆಯುತ್ತಿದ್ದರು. ಬಾಹುಯುದ್ಧ ಮಾಡತಕ್ಕ ವೀರರು ಎದುರಾಳಿಗಳನ್ನು ದೇಹಸ್ಪರ್ಶದಿಂದಲೇ ತಿಳಿದುಕೊಳ್ಳುತ್ತಿದ್ದರು. ಬಾಣಪ್ರಯೋಗ ಮಾಡುವಾಗ ಯುದ್ಧವೀರರು ಮಾಡುತ್ತಿದ್ದ ವೀರವಾದಗಳಾವುವು ಧನುಷ್ಠಂಕಾರ ಶಬ್ದದಿಂದಲೂ ಸೇನೆಯ ಶಬ್ದದಿಂದಲೂ ಒಬ್ಬರಿಗೊಬ್ಬರಿಗೆ ಕೇಳಿಸುತ್ತಿರಲಿಲ್ಲ. ಯುದ್ಧರಂಗದಲ್ಲಿ ಕರ್ಣ ಭೇದಕವಾಗುವಂತೆ ಬಾರಿಸಲ್ಪಡುತ್ತಿದ್ದ ಪಟಹ ವಾದ್ಯ ಘೋಷದಲ್ಲಿ ವೀರರು ತಮ್ಮ ಪೌರುಷವನ್ನು ಹೇಳಿಕೊಂಡು ವೀರವಾದಗಳನ್ನು ಮಾಡುತ್ತಿದ್ದರು. ಅವರ ಕುಲಗೋತ್ರಗಳೊಂದು ಕಿವಿಗೆ ಬೀಳದಂತಾಯಿತು. ಭೀಷ್ಮನ ಬಾಣಗಳಿಂದ ಪೀಡಿಸಲ್ಪಟ್ಟ ವೀರರ ಮನಸ್ಸು ಗಡಗಡನೆ ನಡುಗಿತು. ಅತಿ ಭಯಂಕರವಾಗಿ ಮೈಯಲ್ಲಿ ರೋಮಾಂಚನವನ್ನು ಮನೋವ್ಯಾಕುಲವನ್ನು ಉಂಟು ಮಾಡತಕ್ಕ ಆ ಯುದ್ಧರಂಗದಲ್ಲಿ ತಂದೆಯು ತನ್ನ ಮಗನನ್ನು ತಿಳಿಯಲಾರದೆ ಹೋದನು. ರಥದ ಚಕ್ರಗಳು ಮುರಿದು ನೊಗವು ತುಂಡಾಗಿ ಇದ್ದುದೊಂದು ರಥಾಶ್ವವು ಹತವಾಗಿ ಬೀಳಲು ಬಾಣಗಳಿಂದ ನೊಂದ ವೀರನು ಸಾರಥಿ ಸಹಿತನಾಗಿ ಕೆಳಗೆ ಬಿದ್ದನು. ಆಗಿನ ಆ ಯುದ್ಧದಲ್ಲಿ ಅನೇಕ ವೀರರು ರಥವನ್ನು ಕಳೆದುಕೊಂಡು ದಿಕ್ಕು ದಿಕ್ಕಿಗೆ ಓಡುತ್ತಿದ್ದರು. ಆಗಿನ ಯುದ್ಧದಲ್ಲಿ ಎಲ್ಲೆಲ್ಲಿ ನೋಡಿದರೂ ಸತ್ತ ಆನೆಗಳು, ಮುರಿದ ತಲೆಗಳು, ಮರ್ಮವು ಕಿತ್ತ ಶವಗಳು, ಮೃತಾಶ್ವಗಳು ಇವೇ ತುಂಬಿದ್ದವು. ಅಲ್ಲಿ ಪೆಟ್ಟು ತಿನ್ನದವನು ಯಾವನೊಬ್ಬನಾದರೂ ಇರಲಿಲ್ಲ. ಆ ಮಹಾಯುದ್ಧದಲ್ಲಿ
ಶ್ವೇತನು ಅನೇಕ ಕ್ಷತ್ರಿಯರನ್ನು ನಾಶ ಮಾಡಿದನು, ನೂರಾರು ರಾಜಪುತ್ರರನ್ನು ಕೊಂದನು, ರಥಿಕರ ತಲೆಗಳನ್ನು ಬಾಣಗಳಿಂದ ಕತ್ತರಿಸಿದನು. ತೋಳ್ಬಳಗಳೊಡಗೂಡಿದ ತೋಳುಗಳು, ಬಿಲ್ಲುಗಳು, ರಥಗಳು, ಇರಿಚಿಗಳು, ಚಕ್ರಗಳು, ಬತ್ತಳಿಕೆಗಳು, ನೊಗದ ಮರಗಳು, ಶ್ವೇತ ಛತ್ರಗಳು, ಧ್ವಜಗಳು, ಆನೆ ಕುದುರೆಗಳು, ರಥಗಳು ನೂರಾರು ಸಂಖ್ಯೆಯಿಂದ ನಾನಾ ದಿಕ್ಕುಗಳಲ್ಲಿ ಧ್ವಂಸ ಮಾಡಲ್ಪಟ್ಟವು. ನಮ್ಮ ಸೈನ್ಯಗಳು ಶ್ವೇತನ ಭಯದಿಂದ ರಥಗಳನ್ನು ಬಿಟ್ಟೋಡುತ್ತಾ ಬಾಣಪಾತದಷ್ಟು ದೂರ ಹೋದ ಮೇಲೆ ಅಲ್ಲಿ ಸೈನ್ಯಾಧಿಪತಿಯಾದ ಭೀಷ್ಮನನ್ನು ನೋಡಿ ಧೈರ್ಯಗೊಂಡವು. ಆತನು ನಾಲ್ಕು ಪಕ್ಕಗಳಲ್ಲಿಯೂ ಸೈನ್ಯದಿಂದ ಸುತ್ತಲ್ಪಟ್ಟಿದ್ದರು. ಆ ಯುದ್ಧಭೂಮಿಯಲ್ಲಿದ್ದ ನಾವೆಲ್ಲರೂ ಅತ್ಯಂತ ಭಯಪಟ್ಟಿರುವಾಗಲೂ ಪುರುಷ ಶ್ರೇಷ್ಠನಾದ ಆತನೊಬ್ಬನು ಮಾತ್ರ ಮಹಾಮೇರುವಿನಂತೆ ಅಚಲನಾಗಿ ಧೈರ್ಯದಿಂದ ಮುಂದೆ ನುಗ್ಗೆದನು. ಶಿಶಿರ ಋತುವಿನ ಕೊನೆಯಲ್ಲಿ ಸೂರ್ಯನು ಕಿರಣಗಳಿಂದ ಜಲವನ್ನು ಶೋಷಿಸುವಂತೆ ಸೂರ್ಯ ಕಿರಣ ಸಮಾನಗಳಾದ ಅಂಬುಗಳುಳ್ಳ ಆ ಭೀಷ್ಮನು ಆ ಬಾಣಗಳಿಂದ ಶತ್ರುಗಳ ಪ್ರಾಣಗಳನ್ನು ಹೀರುತ್ತಿದ್ದನು. ವಜ್ರಪಾಣಿಯಾದ ಇಂದ್ರನಿಗೆ ಸಮಾನವಾಗಿ ಯುದ್ಧದಲ್ಲಿ ಶತ್ರುಗಳನ್ನು ಕೊಲ್ಲುತ್ತಾ ಬಂದನು. ಭೀಷ್ಮನಿಂದ ತಮಗಾದ ಕೊಲೆಯನ್ನು ತಡೆಯಲಾರದೆ ಅನೇಕ ವೀರರು ಶ್ವೇತನನ್ನು ಬಿಟ್ಟು ಓಡಿದರು. ಭೀಷ್ಮನು ನಿನ್ನ ಕಡೆಯವರಿಂದ ಕೈಬಿಡಲ್ಪಟ್ಟಂತೆಯೇ ಶ್ವೇತನು ಆಗ ತನ್ನ ಕಡೆಯವರಿಂದ ಕೈಬಿಡಲ್ಪಟ್ಟವನಾಗಿದ್ದರು ಎದೆಗುಂದದೆ ಧೈರ್ಯದಿಂದ ಮುಂದೆ ಬಂದುದನ್ನು ಕಂಡು ಭೀಷ್ಮನು ಸಂತೋಷಗೊಂಡು ಉತ್ಸಾಹದಿಂದ ತಾನೊಬ್ಬನೇ ಎದುರಿಸಿದನು. ದುರ್ಯೋಧನನಿಗೆ ಹಿತವನ್ನೇ ಮಾಡುವ ಅಭಿಲಾಷೆಯುಳ್ಳ ಭೀಷ್ಮನು ಆ ಮಹಾಯುದ್ಧದಲ್ಲಿ ತನ್ನ ಪ್ರಾಣದ ಮೇಲಿನ ಅಭಿಮಾನವನ್ನು, ಮನಸ್ಸಿನ ಭಯವನ್ನು ಬಿಟ್ಟು ಪಾಂಡವ ಸೈನಿಕರನ್ನೆಲ್ಲ ಕೊಂದು ಕೆಡಹಿದನು. ಕೌರವ ಸೈನ್ಯಗಳನ್ನು ನಾಶ ಮಾಡುತ್ತಿದ್ದ ಶ್ವೇತನನ್ನು ಕಂಡು ಆತನನ್ನು ರಭಸದಿಂದ ಎದುರಿಸಿದನು. ಶ್ವೇತನು ಭೀಷ್ಮನ ಮೇಲೆ ಅಸಂಖ್ಯಾತ ಬಾಣಗಳನ್ನು ಪ್ರಯೋಗಿಸಿದನು. ಹಾಗೆಯೇ ಭೀಷ್ಮನು ಶ್ವೇತನ ಮೇಲೆ ಹಲವು ಬಾಣಗಳನ್ನೆಸೆದನು. ಅವರಿಬ್ಬರು ಎರಡು ಗೂಳಿಗಳಂತೆಯೂ ಮದಿಸಿದ ಎರಡು ದೊಡ್ಡ ಆನೆಗಳಂತೆಯೂ ಗರ್ಜಿಸುತ್ತಾ ಹುಲಿಗಳಂತೆ ಅತ್ಯಂತ ರಭಸದಿಂದ ಒಬ್ಬರನ್ನೊಬ್ಬರು ಹೊಡೆದಾಡಿದರು. ಆಮೇಲೆ ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ಅಸ್ತ್ರಗಳಿಂದ ಅಸ್ತ್ರಗಳನ್ನು ತಡೆದು ಯುದ್ಧ ಮಾಡಿದರು. ಓ ರಾಜೇಂದ್ರ, ಶ್ವೇತನು ಆಗ ತನ್ನ ಬಾಣಗಳಿಂದ ರಕ್ಷಿಸದೆ ಬಿಟ್ಟಿದ್ದರೆ ಪಾಂಡವರ ಸೇನೆಯನ್ನು ಭೀಷ್ಮನು ಆ ಒಂದೇ ದಿನದಲ್ಲಿ ನಿರ್ನಾಮ ಮಾಡಿಬಿಡುತ್ತಿದ್ದನು. ಹೀಗೆ ಶ್ವೇತನು ಭೀಷ್ಮನ ಪರಾಕ್ರಮವನ್ನು ವ್ಯರ್ಥ ಮಾಡಿದುದನ್ನು ನೋಡಿ ಪಾಂಡವರು ಅಧಿಕ ಸಂತೋಷಗೊಂಡರು. ನಿನ್ನ ಪುತ್ರರು ದುಃಖಗೊಂಡರು. ಆಗ ದುರ್ಯೋಧನನು ಅನೇಕ ರಾಜರಿಂದ ಪರಿವೃತನಾಗಿ ಸೈನ್ಯದೊಡನೆ ಪಾಂಡವ ಸೈನ್ಯವನ್ನೆದುರಿಸಿ ವೇಗದಿಂದ ಹೊರಟನು. ನಿನ್ನ ಪುತ್ರನಿಂದ ಪ್ರೇರಿತನಾಗಿ ದುರ್ಮುಖ, ಕೃತವರ್ಮ, ಕೃಪ, ಶಲ್ಯರೆಂಬ ಈ ನಾಲ್ವರು ಭೀಷ್ಮನನ್ನು ಸಮೀಪಿಸಿ ಅವನನ್ನು ರಕ್ಷಿಸುತ್ತಿದ್ದರು. ದುರ್ಯೋಧನಾದಿಗಳೆಲ್ಲರೂ ಸೇರಿ ಪಾಂಡವ ಸೇನೆಗಳನ್ನು ಕೊಲ್ಲುತ್ತಿರುವುದನ್ನು ನೋಡಿ ಶ್ವೇತನು ಭೀಷ್ಮನನ್ನು ಬಿಟ್ಟು ಬಿರುಗಾಳಿಯು ಮರಗಳನ್ನುರುಳಿಸುವಂತೆ ನಿನ್ನ ಪುತ್ರನ ಸೇನೆಯನ್ನು ಕೊಂದು ಕೆಡಹುತ್ತಾ ಬಂದನು. ಅವನು ನಿನ್ನ ಮಗನ ಸೇನೆಯನ್ನು ಓಡಿಸಿ ಆಮೇಲೆ ತಿರುಗಿ ಭೀಷ್ಮನಿದ್ದ ಸ್ಥಳಕ್ಕೆ ವೇಗದಿಂದ ಬಂದನು. ಮಹಾಬಲಶಾಲಿಗಳಾದ ಅವರಿಬ್ಬರು ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ಇಂದ್ರ ವೃತ್ರರಂತೆ ಹೋರಾಡಿದರು. ಶ್ವೇತನು 7 ಬಾಣಗಳನ್ನು ಭೀಷ್ಮನ ಮೇಲೆ ಪ್ರಯೋಗಿಸಿದನು. ಆಮೇಲೆ ಭೀಷ್ಮನು ತನ್ನ ಪರಾಕ್ರಮವನ್ನು ತೋರಿಸುತ್ತಾ ಮದದಾನೆಯನ್ನು ಮದದಾನೆಯು ತಡೆಯುವಂತೆ ತನ್ನ ಬಲದಿಂದ ಶ್ವೇತನನ್ನು ತಡೆದನು. ಶ್ವೇತನು 25 ಅಂಬುಗಳಿಂದ ತಿರುಗಿ ಭೀಷ್ಮನನ್ನು ಹೊಡೆದನು. ಅವರಿಬ್ಬರ ಯುದ್ಧವು ಬಹಳ ಆಶ್ಚರ್ಯಕರವಾಗಿದ್ದಿತು. ಭೀಷ್ಮನು ತಿರುಗಿ ಆತನನ್ನು 10 ಬಾಣಗಳಿಂದ ಹೊಡೆದನು. ಆಗಲೂ ಶ್ವೇತನು ಬೆಟ್ಟದಂತೆ ಕದಲದೆ ನಿಂತು ಬಹಳ ಕೋಪದಿಂದ ತನ್ನ ಬಿಲ್ಲುಗಳನ್ನೆಳೆದು ಭೀಷ್ಮನನ್ನು ಹೊಡೆದನು. ಅಟ್ಟಹಾಸದಿಂದ ತನ್ನ ಬಾಯನ್ನು ನಾಲಿಗೆಯಿಂದ ಸವರಿಕೊಳ್ಳುತ್ತಾ 9 ಬಾಣಗಳಿಂದ ಭೀಷ್ಮನ ಬಿಲ್ಲನ್ನು 10 ತುಂಡುಗಳಾಗಿ ಮಾಡಿದನು. ಒಂದು ಬಾಣವನ್ನು ಹೂಡಿ ಭೀಷ್ಮನ ಧ್ವಜಾಗ್ರದಲ್ಲಿರುವ ತಾಳೆಯ ಮರದ ಚಿಹ್ನವನ್ನು ಭೇದಿಸಿದನು. ಭೀಷ್ಮನ ಧ್ವಜವು ಕೆಳಗೆ ಬಿದ್ದುದನ್ನು ನೋಡಿ ಜನರು ಭೀಷ್ಮನೇ ಹತನಾಗಿ ಶ್ವೇತನ ಕೈವಶನಾದನೆಂದು ಭಾವಿಸಿದರು. ಪಾಂಡವರು ಅಧಿಕ ಉತ್ಸಾಹದಿಂದ ತಮ್ಮ ಶಂಖಗಳನ್ನು ಊದಿದರು. ಭೀಷ್ಮನ ತಾಳಧ್ವಜವು ಕೆಳಗೆ ಬಿದ್ದುದನ್ನು ನೋಡಿ ದುರ್ಯೋಧನನು ತನ್ನ ಸೇನೆಯನ್ನು ಕುರಿತು, ನೀವೆಲ್ಲರೂ ಭೀಷ್ಮನನ್ನು 4 ಕಡೆಗಳಲ್ಲಿಯೂ ಸುತ್ತಿಕೊಂಡು ಅವನನ್ನು ಕಾಪಾಡಿರಿ. ನಾವೆಲ್ಲರೂ ಕಣ್ಣಿದಿರಾಗಿರುವಾಗ ಭೀಷ್ಮನು ಶ್ವೇತನು ಕೈಯಿಂದ ಸಾಯಲು ಅವಕಾಶ ಕೊಡಬಹುದೇ? ಭೀಷ್ಮನೋ ಮಹಾಶೂರನು, ಹೋಗಿರಿ, ನನ್ನ ಮಾತನ್ನು ಸಾಧಿಸಿರಿ ಎಂದು ಹೇಳಿ ಹುರಿಗೊಳಿಸಿದನು. ದುರ್ಯೋಧನನ ಆ ಮಾತುಗಳನ್ನು ಕೇಳಿ ಅನೇಕ ಮಹಾರಥರು
ಚತುರಂಗ ಸೇನೆಯೊಡನೆ ವೇಗದಿಂದ ಮುಂದೆ ಹೋಗಿ ಭೀಷ್ಮನನ್ನು ರಕ್ಷಿಸಿದರು. ಬಾಕ್ಲಿಕನು, ಕೃತವರ್ಮನು, ಶಲನು, ಶಲ್ಯನು, ಜಲಸಂಧನು, ವಿಕರ್ಣನು, ಚಿತ್ರಸೇನನು, ವಿವಿಂಶತಿ ಇವರೆಲ್ಲರೂ ಸಮಯವನ್ನು ನೋಡಿಕೊಂಡು ಮುಂದೆ ನುಗ್ಗಿ ಶ್ವೇತನನ್ನು ನಾಲ್ಕು ಪಕ್ಕಗಳಲ್ಲಿಯೂ ಸುತ್ತಿಕೊಂಡು ಆತನ ಮೇಲೆ ಬಾಣವರ್ಷವನ್ನು ಸುರಿಸಿದರು. ಅಪಾರ ಶಕ್ತಿಯುಳ್ಳ ಶ್ವೇತನು ಚಮತ್ಕಾರವಾಗಿ ತನ್ನ ಬಾಣಗಳಿಂದ ಅವನ್ನೆಲ್ಲ ತಡೆದನು ಮತ್ತು ಸಿಂಹವು ಆನೆಗಳನ್ನು ತಡೆಯುವಂತೆ ದೊಡ್ಡ ಬಾಣ ವರ್ಷಗಳಿಂದ ಅವರೆಲ್ಲರನ್ನೂ ತಡೆದು ಭೀಷ್ಮನ ಬಿಲ್ಲನ್ನು ಕತ್ತರಿಸಿದನು. ಆಗ ಭೀಷ್ಮನು ಬೇರೆ ಬಿಲ್ಲನ್ನೆತ್ತಿಕೊಂಡು ತೀಕ್ಷ್ಣವಾದ ಬಾಣಗಳಿಂದ ಶ್ವೇತನನ್ನು ಹೊಡೆದನು. ಆಮೇಲೆ ಸೇನಾಪತಿಯಾದ ಶ್ವೇತನು ಕೋಪಗೊಂಡು ಯುದ್ಧದಲ್ಲಿ ಎಲ್ಲಾ ಜನರು ನೋಡುತ್ತಿರುವಂತೆಯೇ ಉಕ್ಕಿನಿಂದ ಮಾಡಲ್ಪಟ್ಟ ಅನೇಕ ಬಾಣಗಳನ್ನು ಭೀಷ್ಮನ ಮೇಲೆ ಪ್ರಯೋಗಿಸಿದನು. ಲೋಕೈಕ ವೀರನಾದ ಭೀಷ್ಮನು ಶ್ವೇತನಿಂದ ಹೀಗೆ ಹೊಡೆಯಲ್ಪಟ್ಟುದನ್ನು ನೋಡಿ ದುರ್ಯೋಧನನು ಬಹಳ ವ್ಯಥೆಗೊಂಡನು. ಆಗ ನಿಮ್ಮ ಸೈನಿಕರಲ್ಲಿ ದೊಡ್ಡ ಹಾಹಾಕಾರವೆದ್ದಿತು. ಭೀಷ್ಮನು ಶ್ವೇತನ ಬಾಣಗಳಿಂದ ವಾರಿತನಾಗಿ ಪರವಶವಾದುದನ್ನು ನೋಡಿ ಎಲ್ಲರೂ ಆತನು ಹತನಾದನೆಂದೇ ಭಾವಿಸಿದರು. ತನ್ನ ಧ್ವಜವು ಮುರಿದು ದೊಡ್ಡ ಸೈನ್ಯವು ಸೋತುದನ್ನು ನೋಡಿ ಭೀಷ್ಮನು ಬಹಳ ಕೋಪಗೊಂಡನು. ಒಡನೆಯೇ ಶ್ವೇತನನ್ನು ಗುರಿ ಹಿಡಿದು ಅನೇಕ ಬಾಣಗಳನ್ನೆಸೆದನು. ಶ್ವೇತನು ಭೀಷ್ಮನ ಬಾಣಗಳನ್ನೆಲ್ಲ ತಡೆದು ಭಲ್ಲಾಯುಧದಿಂದ ಆತನ ಬಿಲ್ಲನ್ನು ಕತ್ತರಿಸಿದನು. ಗಂಗಾಪುತ್ರನಾದ ಭೀಷ್ಮನು ಮುರಿದ ಬಿಲ್ಲನ್ನು ಕೆಳಗೆ ಬಿಸಾಡಿ ಬಲವಾದ ಬೇರೆ ದೊಡ್ಡ ಬಿಲ್ಲನ್ನು ಕೈಗೆತ್ತಿಕೊಂಡು ಹರಿತವಾದ 7 ಬಾಣಗಳನ್ನು ಸಂಧಾನ ಮಾಡಿ 4 ಬಾಣಗಳಿಂದ ಶ್ವೇತನ ಕುದುರೆಗಳನ್ನು, 2 ಬಾಣಗಳಿಂದ ಆತನ ಧ್ವಜವನ್ನು, 7ನೆಯ ಬಾಣದಿಂದ ಆತನ ಸಾರಥಿಯ ತಲೆಯನ್ನು ಭೇದಿಸಿದನು. ಆಗ ಶ್ವೇತನು ತನ್ನ ರಥದ ಕುದುರೆಗಳು ಸಾರಥಿಯು ಹತರಾಗಲು ರಥದಿಂದ ಕೆಳಕ್ಕೆ ಧುಮುಕಿ ಕೋಪದಿಂದ ಮನಸ್ಸು ಕಲಗಿದಂತಿದ್ದನು. ಆ ಸ್ಥಿತಿಯಲ್ಲಿರುವ ಶ್ವೇತನನ್ನು ನೋಡಿ ಭೀಷ್ಮನು ತೀಕ್ಷ್ಣವಾದ ತನ್ನ ಬಾಣಗಳಿಂದ 4 ಕಡೆಗಳಲ್ಲಿಯೂ ಆತನನ್ನು ಮುಚ್ಚಿಬಿಟ್ಟನು. ಆಗ ಶ್ವೇತನು ಬಿಲ್ಲನ್ನು ರಥದಲ್ಲಿಟ್ಟು ನಿಟ್ಟುಸಿರು ಬಿಡುತ್ತಾ ಸುವರ್ಣಮಯವಾದ ಒಂದು ಶಕ್ತ್ಯಾಯುಧವನ್ನು ಕೈಗೆತ್ತಿಕೊಂಡನು. ಮಹೋಗ್ರವೂ ಭಯಂಕರವೂ ಕಾಲದಂಡ ಸಮಾನವೂ ಆಗಿ ಮೃತ್ಯುವಿನ ನಾಲಗೆಯಂತಿದ್ದ ಅಂತಹ ಶಕ್ತ್ಯಾಯುಧವನ್ನು ಕೈಗೆತ್ತಿಕೊಂಡು ಭೀಷ್ಮನನ್ನು ಕುರಿತು, ಆಚಾರ್ಯ, ಓಡಿ ಹೋಗಬೇಡ, ನಿಲ್ಲು, ನೀನೇನೋ ಈಗ ಬಹಳ ಹೆಮ್ಮೆಗೊಂಡಿರುವಂತಿದೆ. ಒಮ್ಮೆ ನನ್ನನ್ನು ನೋಡು, ನಿನ್ನ ಪೌರುಷವನ್ನು ತೋರಿಸು ಎಂದನು. ಆ ಶ್ವೇತನು ಮಹಾ ಧನುರ್ಧರನು, ಬಹಳ ಪರಾಕ್ರಮಶಾಲಿ, ಅಪಾರ ಭುಜಬಲವುಳ್ಳವನು. ಪಾಂಡವರಿಗಾಗಿ ತನ್ನ ಶೌರ್ಯವನ್ನೆಲ್ಲ ಪ್ರದರ್ಶಿಸುತ್ತಾ ಶತ್ರುಗಳಿಗೆ ಅನರ್ಥವನ್ನು ಉಂಟು ಮಾಡತಕ್ಕವನು. ಅಂತಹ ಮಹಾವೀರನು ಭೀಷ್ಮನನ್ನು ಕುರಿತು ಹೀಗೆಂದು ಹೇಳಿ ಸರ್ಪದಂತೆ ಕ್ರೂರವಾದ ಶಕ್ತ್ಯಾಯುಧವನ್ನು ಆತನ ಮೇಲೆ ಪ್ರಯೋಗಿಸಿದನು. ಇದನ್ನು ನೋಡಿ ನಿನ್ನ ಪುತ್ರರು ಹಾಹಾಕಾರವನ್ನು ಮಾಡತೊಡಗಿದರು. ಅದು ನಕ್ಷತ್ರವು ಬೀಳುವಂತೆ ವೇಗವಾಗಿ ಆಕಾಶದಲ್ಲಿ ಜ್ವಲಿಸುತ್ತಾ ಬರುತ್ತಿರುವಾಗಲೇ ಭೀಷ್ಮನು ಆ ಶಕ್ತಿಯನ್ನು 17 ಬಾಣಗಳಿಂದ ಕತ್ತರಿಸಿಬಿಟ್ಟನು. ಆ ಶಕ್ತಿಯು ತುಂಡಾದುದನ್ನು ಕಂಡು ನಿನ್ನ ಕಡೆಯವರೆಲ್ಲರೂ ಅಟ್ಟಹಾಸದಿಂದ ನಕ್ಕರು. ಶ್ವೇತನು ತನ್ನ ಶಕ್ತಿಯು ನಷ್ಟವಾದುದನ್ನು ಕಂಡು ದಿಗ್ಭ್ರಮೆ ಹಿಡಿದಂತಾದನು. ಕೋಪದಿಂದ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಅಟ್ಟಹಾಸದಿಂದ ಭೀಷ್ಮನನ್ನು ವಧಿಸುವುದಾಗಿ ಉದ್ದೇಶಿಸಿ ಕಾಲದಂಡವನ್ನು ಧರಿಸಿ ಬಂದ ಯಮನಂತೆ ಕೈಯಲ್ಲಿ ಒಂದು ಗದೆಯನ್ನು ಹಿಡಿದು ಮುಂದೆ ಹೋಗಿ ಜಲಪ್ರವಾಹವು ಪರ್ವತವನ್ನು ಎದುರಿಸುವಂತೆ ಭೀಷ್ಮನನ್ನು ಎದುರಿಸಿದನು. ಆಗ ಭೀಷ್ಮನು ಆತನ ವೇಗವು ತನಗೆ ತಡೆಯಲು ಸಾಧ್ಯವೆಂದೆಣಿಸಿ ಅದನ್ನು ತಪ್ಪಿಸಿಕೊಳ್ಳಲು ರಥದಿಂದ ತಟ್ಟನೆ ಭೂಮಿಗೆ ಹಾರಿದನು. ಕೋಪಾವೇಶವುಳ್ಳ ಶ್ವೇತನು ಆ ಗದಾಯುಧವನ್ನು ವೇಗದಿಂದ ಭೀಷ್ಮನ ರಥದ ಮೇಲೆ ಬೀಸಿದನು. ಆ ಭೀಷ್ಮನನ್ನು ವಧಿಸುವ ಉದ್ದೇಶದಿಂದ ಪ್ರಯೋಗಿಸಿದ ಆ ಗದೆಯು ವಿಫಲವಾಗಿ ಭೀಷ್ಮನ ರಥವನ್ನು, ಸಾರಥಿಯನ್ನು, ಕುದುರೆಗಳನ್ನು ಮತ್ತು ಧ್ವಜವನ್ನು ಪೂರ್ಣವಾಗಿ ಸುಟ್ಟು ಬೂದಿ ಮಾಡಿತು. ಭೀಷ್ಮನ ರಥವು ಹೋದುದನ್ನು ಕಂಡು ಶಲ್ಯನೇ ಮೊದಲಾದ ಮಹಾರಥರು ಒಟ್ಟಿಗೆ ಸೇರಿ ಶ್ವೇತನನ್ನು ಎದುರಿಸಿ ಓಡಿ ಬಂದರು. ಆಗ ಭೀಷ್ಮನು ಅಟ್ಟಹಾಸದಿಂದ ಬೇರೆ ರಥವನ್ನೇರಿ ಧನುಷ್ಠಂಕಾರ ಮಾಡುತ್ತಾ ಶ್ವೇತನನ್ನು ತಿರುಗಿ ಎದುರಿಸಿ ಬಂದನು. ಆಗ ಆಕಾಶವಾಣಿಯೊಂದು, ಓ ಭೀಷ್ಮ, ನೀನು ನಿನ್ನ ಚಂಚಲತೆಯನ್ನು ಬಿಟ್ಟು ಈಗಲೇ ಇವನನ್ನು ಕೊಲ್ಲಲು ರಭಸದಿಂದ ಯುದ್ಧ ಮಾಡು. ಜಗತ್ಕಾರಣನಾದ ಪರಮೇಶ್ವರನಿಂದ ಈತನನ್ನು ಕೊಲ್ಲಲು ವಿಧಿಸಲ್ಪಟ್ಟಿರುವ ಕಾಲವು ಇದೆ ಎಂದು ನುಡಿಯಿತು. ಇದು ಭೀಷ್ಮನ ಕಿವಿಗೆ ಬಿದ್ದಿತು. ತನಗೆ ಹಿತವಾದ ಆ ಮಾತನ್ನು ಕೇಳಿ ಭೀಷ್ಮನು ಆತನನ್ನು ಕೊಲ್ಲುವುದಾಗಿ ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡನು. ಶ್ವೇತನು ಆಗ ರಥವಿಹೀನನಾಗಿದ್ದುದನ್ನು ನೋಡಿ
ಆತನನ್ನು ರಕ್ಷಿಸಲು ಸಾತ್ಯಕಿ, ಭೀಮಸೇನನು, ಧೃಷ್ಟದ್ಯುಮ್ನನು, ಕೇಕಯ ದೇಶದ ರಾಜನಾದ ದೃಷ್ಟಕೇತು, ವೀರನಾದ ಅಭಿಮನ್ಯು ಇವರೆಲ್ಲರೂ ಒಂದಾಗಿ ಸೇರಿ ಭೀಷ್ಮನಿಗೆ ಎದಿರಾಗಿ ಬಂದರು. ಭೀಷ್ಮನು ದ್ರೋಣ, ಶಲ್ಯ, ಕೃಪರೊಡನೆ ಸೇರಿ ಪ್ರವಾಹ ವೇಗವನ್ನು ತಡೆಯುವಂತೆ ಆ ವೀರರೆಲ್ಲರನ್ನೂ ತಡೆದನು. ಹೀಗೆ ಪಾಂಡವ ವೀರರೆಲ್ಲರೂ ತಡೆಯಲ್ಪಡಲು ಶ್ವೇತನು ಕತ್ತಿಯನ್ನು ಬೀಸುತ್ತಾ ಭೀಷ್ಮನ ಬಿಲ್ಲನ್ನು ಕಡಿದನು. ಭೀಷ್ಮನು ಮುರಿದ ಬಿಲ್ಲನ್ನು ಬಿಸುಟು ಆಕಾಶವಾಣಿಯನ್ನು ನೆನೆಸಿಕೊಂಡು ಒಡನೆಯೇ ಶ್ವೇತನನ್ನು ಕೊಲ್ಲಬೇಕೆಂದು ಯೋಚಿಸಿ ಇಂದ್ರಧನುಸ್ಸಿನಂತಿದ್ದ ಬೇರೊಂದು ಬಿಲ್ಲನ್ನು ತೊರೆಯೆಂದೆತ್ತಿಕೊಂಡು 1 ನಿಮಿಷದೊಳಗಾಗಿ ನಾಣೇರಿಸಿದನು. ಅಷ್ಟರಲ್ಲಿ ಭೀಮಸೇನನೇ ಮೊದಲಾದ ಮಹಾರಥರು ಶ್ವೇತನ ಸುತ್ತಲೂ ಸುತ್ತಿಕೊಂಡರು. ಭೀಷ್ಮನು ಅವರೆಲ್ಲರನ್ನೂ ನಿವಾರಿಸಿ ಶ್ವೇತನನ್ನು ಸುತ್ತಿ ನಿಂತಿದ್ದವರಲ್ಲಿ ಭೀಮನನ್ನು 60 ಬಾಣಗಳಿಂದ ಹೊಡೆದನು. ಅಭಿಮನ್ಯುವನ್ನು 3 ಬಾಣಗಳಿಂದ ಹೊಡೆದನು. ಸಾತ್ಯಕೆ ಮೇಲೆ 100 ಬಾಣಗಳನ್ನು, ದೃಷ್ಟದ್ಯುಮ್ನನ ಮೇಲೆ 20 ಬಾಣಗಳನ್ನು, ಕೇಕೆಯ ಕುಮಾರನ ಮೇಲೆ 5 ಬಾಣಗಳನ್ನು ಪ್ರಯೋಗಿಸಿದನು. ಹೀಗೆ ದೇವವ್ರತನು ಘೋರವಾದ ಬಾಣಗಳಿಂದ ಆ ಅಸ್ತ್ರ ಪ್ರವೀಣರೆಲ್ಲರನ್ನೂ ತಡೆದು ವೇಗದಿಂದೋಡಿ ಬಂದು ದುರ್ಭೇದ್ಯವಾದ ಬೇರೊಂದು ಅಂಬನ್ನು ಹೂಡಿದನು. ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಲ್ಪಟ್ಟು ಮೃತ್ಯು ಸಮಾನವಾಗಿ ಅಗ್ನಿಯಂತೆ ಜ್ವಲಿಸುವ ಆ ಬಾಣವನ್ನು ನೋಡಿ ದೇವ, ಗಂಧರ್ವ, ಪಿಶಾಚ, ಉರಗ, ರಾಕ್ಷಸಾದಿಗಳೆಲ್ಲರೂ ನಡುಗಿದರು. ಆ ಬಾಣವು ಕಾಂತಿಯುಕ್ತವಾದ ಶ್ವೇತನ ಕವಚವನ್ನು, ಎದೆಯನ್ನು ಭೇದಿಸಿಕೊಂಡು ದೊಡ್ಡ ಸಿಡಿಲಿನಂತೆ ಜ್ವಲಿಸುತ್ತಾ ಭೂಮಿಯನ್ನು ಪ್ರವೇಶಿಸಿತು. ಅಸ್ತಮಿಸುವ ಸೂರ್ಯನು ತನ್ನ ಕಾಂತಿಯನ್ನು ಎಳೆದುಕೊಂಡು ಹೋಗುವಂತೆ ಆ ಅಂಬು ಶ್ವೇತನ ಪ್ರಾಣವನ್ನೆಳೆದುಕೊಂಡೇ ವೇಗದಿಂದ ಹೊರಕ್ಕೆ ಹೋಯಿತು. ಅದರಿಂದ ಹತನಾಗಿ ಭೂಮಿಯ ಮೇಲೆ ಬಿದ್ದ ಶ್ವೇತನು ಒಂದು ದೊಡ್ಡ ಬೆಟ್ಟದ ಶಿಖರದಂತೆ ಕಾಣಿಸಿದನು. ಆಗ ಪಾಂಡವ ವೀರರೆಲ್ಲರೂ ದುಃಖಗೊಂಡರು. ನಿನ್ನ ಮಕ್ಕಳಾದ ಕೌರವರು ಸಂತೋಷಪಟ್ಟರು. ಶ್ವೇತನು ಹತನಾದುದನ್ನು ನೋಡಿ ದುಶ್ಯಾಸನನು 4 ಕಡೆಗಳಲ್ಲಿಯೂ ಘೋರವಾದ 4 ವಾದ್ಯಘೋಷಗಳೊಡನೆ ಕುಣಿದಾಡಿದನು. ಅಸ್ತ್ರ ನಿಪುಣನಾದ ಶ್ವೇತನು ಯುದ್ಧದಲ್ಲಿ ಭೀಷ್ಮನಿಂದ ಹತನಾದೊಡನೆ ಶಿಖಂಡಿ ಮೊದಲಾದ ರಥಿಕರು ಭಯದಿಂದ ನಡುಗಿದರು. ಆಗ ಧನಂಜಯನು, ವೃಷ್ಣಿಕುಲ ತಿಲಕನಾದ ಶ್ರೀಕೃಷ್ಣನು ತಮ್ಮ ಸೇನಾಪತಿಯು ಹತನಾದುದನ್ನು ನೋಡಿ ಎಲ್ಲ ಕಡೆಗಳಲ್ಲಿಯೂ ಯುದ್ಧವನ್ನು ನಿಲ್ಲಿಸ ಹೇಳಿದರು. ಕಡೆಗೆ ಪಾಂಡವ ಕೌರವರ ಆ ಯುದ್ಧವು ನಿಲ್ಲಿಸಲ್ಪಟ್ಟಿತು. ನಿನ್ನ ಕಡೆಯ ಸೈನಿಕರು, ಶತ್ರು ಸೈನಿಕರು ಅಡಿಗಡಿಗೆ ಗರ್ಜಿಸುತ್ತಿದ್ದರು. ಮಹಾರಥಿಕರು, ಶತ್ರು ಭಯಂಕರರು ಆದ ಆ ಪಾರ್ಥಾದಿಗಳೆಲ್ಲರೂ ಇದುವರೆಗೆ ನಡೆದ ದ್ವಂದ್ವ ಯುದ್ಧದಿಂದ ಸಂಭವಿಸಿದ ಘೋರವಾದ ವಧೆಯನ್ನು ನೆನೆಸಿಕೊಂಡು ಅಧಿಕ ಮನೋವ್ಯಾಕುಲತೆಯಿಂದ ಹಿಂತಿರುಗಿದರು. ಇದು 48ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥ್ಯೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.